ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ವದಲೂರು ಗ್ರಾಮದ ಶ್ರೀ ಕೆಂಪಮ್ಮದೇವಿ ಮತ್ತು ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಭಕ್ತರು ಅಗ್ನಿಕೊಂಡವನ್ನ ಆಯುವ ಮೂಲಕ ತಮ್ಮ ಹರಕೆಯನ್ನು ತೀರಿಸಿದರು. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಜಿಲ್ಲೆಯ ಹಲವು ಭಾಗಗಳಿಂದ ಆಗಮಿಸಿ ತಾಯಿಯ ದರ್ಶನವನ್ನು ಪಡೆದರು. ಮಂಗಳವಾರ ಮಧ್ಯರಾತ್ರಿಯವರೆಗೆ ಮೆರವಣಿಗೆ ನಡೆದಿದ್ದು, ಸೋಮನ ಕುಣಿತ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಎಲ್ಲ ದೇವರ ಉತ್ಸವ ನಡೆದಿದ್ದು, ಬುಧವಾರ ಬೆಳಗಿನ ಜಾವ ಅಗ್ನಿಕೊಂಡ ತುಳಿಯುವ ಮೂಲಕ ಸಾವಿರಾರು ಭಕ್ತರು ಹರಕೆ ತೀರಿಸಿದರು. ನಂತರ ಆರತಿ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಬಾಯಿ ಬೀಗ ಹಾಕಿಕೊಂಡು ಮೆರವಣಿಗೆ ಮೂಲಕ ಊರಿನ ಬೀದಿಗಳಲ್ಲಿ ಆರತಿ ಹೊತ್ತು ದೇವರಿಗೆ ತಮ್ಮ ಭಕ್ತಿ ಸಮರ್ಪಿಸಿದರು.
ಫೆಬ್ರವರಿ ತಿಂಗಳಲ್ಲಿ ಕೆಂಪಮ್ಮ ಜಾತ್ರೆ ಅತಿ ವಿಜೃಂಭಣೆಯಿಂದ ಶ್ರದ್ಧಾಭಾವದೊಂದಿಗೆ ಬಹಳ ವಿಜೃಂಭಣೆಯಿಂದ ಯಾವುದೇ ಒಂದು ವ್ಯತ್ಯಾಸ ಬರದಂಗೆ ಯಾವುದೇ ಜಾತಿ ಧರ್ಮ ಭೇದವಿದೆ ಸಾಮರಸ್ಯದೊಂದಿಗೆ ಭಕ್ತಿ ಭಾವದೊಂದಿಗೆ ಪ್ರತಿ ವರ್ಷವೂ ಫೆಬ್ರವರಿ ಒಳಗೆ ಒಂದು ವಿಶೇಷವಾಗಿ ನಾವು ಈ ಜಾತ್ರೆ ವೈಶಿಷ್ಟ್ಯ ಏನಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆ ಆಗದಂಗೆ ಕೋವಿಡ್ ಕಾಲದಲ್ಲೂ ಸಹ ಒಂದು ವರ್ಷದ ಜಾತ್ರೆ ಇಲ್ಲದಂಗೆ ನಡೆದಿರುತ್ತೆ. ಇದು ವಿಶೇಷ ಇದೆಷ್ಟು ಭಕ್ತಿ ಭಾವ ಶ್ರದ್ಧೆ ಸಾಮರಸ್ಯತೆಗೆ ಈ ಜಾತ್ರೆಯನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಎಲ್ಲ ಭಕ್ತಾದಿಗಳು ತಮ್ಮ ತನುಮನ ಧನ ಅರ್ಪಣೆ ಮಾಡಿ ತಮ್ಮ ಭಕ್ತಿ ಭಾವನೆಗಳನ್ನು ಅರ್ಪಣೆ ಮಾಡಿ ಈ ಜಾತ್ರೆಗೆ ಬಹಳ ಯಶಸ್ಸನ್ನು ತಂದುಕೊಡ್ತಾರೆ. ಅಂದರೆ ಬುಧವಾರ ಬೆಳಗಿನ ಜಾವ ಅಗ್ನಿಕೊಂಡ ಭಾಳ ವಿಶೇಷವಾಗಿ ನಡೀತಿತ್ತು. ಯಾವುದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಜನ ಭಾಳ ಭಕ್ತಿಭಾವದೊಂದಿಗೆ ಮಿಂದು ಆ ಒಂದು ಕೊಂಡದಲ್ಲಿ ಹಾದು ಹೋಗ್ತಾರೆ. ಅದೊಂದು ಬಹಳಷ್ಟು ವಿಶೇಷವಾಗಿ ತುಮಕೂರು ಜಿಲ್ಲೆ ಒಳಗೂ ಅದು ವಿಶೇಷವಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಸಾಮಾನ್ಯ ನೋಡ್ಬೋದು. ಬೇರೆ ಬೇರೆ ಜಾತ್ರೆಗಳಲ್ಲಿ ಕೊಂಡದಲ್ಲಿ ಪೊಲೀಸರ ಸರ್ಪಗಾವಲಿರುತ್ತೆ. ಬಟ್ ವಿಶೇಷವಾಗಿ ನಮ್ಮ ಈ ಜಾತ್ರೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಹುತ ಎಂದೂ ಸಂಭವಿಸಿಲ್ಲ. ಯಾಕೆಂದರೆ ಅಷ್ಟು ಭಕ್ತಿಭಾವದೊಂದಿಗೆ ಜನರು ಆ ಒಬ್ಬನ ಅಗ್ನಿಕೊಂಡವನ ತಾಯಿಯೊಂದಿಗೆ ಪ್ರವೇಶ ಮಾಡ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಬಹಳಷ್ಟು ಭಕ್ತಿ ಅಂದರೆ ಅದು ಬಹಳಷ್ಟು ಅದು ನಾವು ಹೇಳಲಿಕ್ಕೆ ಇದ್ದಿದ್ದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಜ್ಞಾತ ಇದುವರೆಗೂ ಅಂತಹ ಘಟನೆಗಳು ಯಾವುದೂ ನಡೆದಿಲ್ಲ. ಅಂದರೆ ಒಟ್ಟಾರೆಯಾಗಿ ಈ ಕೆಂಪಮ್ಮ ದೇವಿ ಜಾತ್ರೆ ಇಡೀ ಗುಬ್ಬಿ ತಾಲೂಕಿಗೆ ನಮ್ಮ ಒಡ್ಲೂರಿನ ಕೆಂಪಮ್ಮ ಜಾತ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾತ್ರೆಯಾಗಿ ಹೊರಹೊಮ್ಮಿದೆ. ಜಾತ್ರೆ ಪ್ರಯುಕ್ತ ಮಂಗಳವಾರ ಆರತಿ ಗಿನ್ಕೊಂಡಾಗುತ್ತೆ, ಉತ್ಸವ ಆಗುತ್ತೆ. ಮತ್ತು ಜನ ಹತ್ತೂರಿಂದ ಸೇರಿ ಜಾತ್ರೆ ತುಂಬ ಮೆರವಣಿಗೆ ಮೇಲೆ ನಡೆಯುತ್ತೆ. ಅದ್ದೂರಿ ಜಾತ್ರೆ ನಡೆಯುತ್ತೆ. ಸಂಜೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಬೆಳಗಿನ ಜಾವ 4-5 ಗಂಟೆಯಿಂದ ಗಿನ್ಕೊಂಡಾಗುತ್ತೆ, ಆರತಿ ಗಿನ್ಕೊಂಡಾಗುತ್ತೆ.